ಈಗ ಏನಾಗಿದೆ ಅಂತಂದರೆ, ಈಗ ಫಾರ್ಮ್ ಕೋಳಿನಲ್ಲಿ ಏನಾಗಿದೆ, ಮೀಟ್ ಕ್ವಾಲಿಟಿ ಡಿಟೋರೇಟ್ ಆಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದರಲ್ಲಿ ಈಗ ಅದಕ್ಕೆ ಪ್ರಾಯವಾಗಿ ಏನೋ ಒಂದು ಬರಬೇಕಲ್ವಾ. ಈಗ ನಾಟಿ ಕೋಳಿ ನೀವು ಹೊರಗಡೆ ಬಿಟ್ಟು ಸಾಕಿ ಅಥವಾ ಕಂಟ್ರಿ ಫಾರ್ಮಿಂಗಲ್ಲಿ ಮಾಡಿದ್ರೆ, ಅಂದರೆ ಹೊರಗಡೆ ಬಿಟ್ಟು ಮೈದಾನದಲ್ಲಿ ಮೇಯ್ದಿರುವಂಥ ಕೋಳಿಗಳನ್ನ ಸಾಕಿ ಡೆವಲಪ್ ಮಾಡೋದು ತುಂಬ ಕಷ್ಟವಾದ ಕೆಲಸ ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದಕ್ಕೆ ನೆಕ್ಸ್ಟ್ ಆಪ್ಷನ್ ಏನಿದೆ ಅನ್ನೋದಾದರೆ, ನಾವು ಟರ್ಕಿ ಯಾಕೆ ಮಾಡಬಾರ್ದು ಅಂತ ಒಂದು ಆಲೋಚನೆ ಬಂದು ನಾವು ಟರ್ಕಿನ ಮಾಡಿದ್ವಿ. ಟರ್ಕಿನಲ್ಲಿ ಏನಿದೆ ಅಂತಂದರೆ, ಈ ನಾಟಿ ಕೋಳಿ ಬೆಳೆಯೋ ಅಷ್ಟು ಸಮಯದಲ್ಲಿ ಈ ಟರ್ಕಿ ಕೋಳಿಗಳು ಹೆವಿ ವೆಯ್ಟನ್ನು ಗೇನ್ ಮಾಡ್ತವೆ. ಅಂದರೆ ತಿಂಗಳಿಗೆ 1-1.5 kgವರೆಗೂ ಅದು ಗೇನ್ ಮಾಡ್ತದೆ. ಅಪ್ ಟು 10 to 12 kgs ಮೇಲ್ಸ್ ಹೋಗ್ತವೆ. ಫೀಮೇಲ್ಸು ಒಂದು 5 to 7 kgsವರೆಗೂ ವೆಯ್ಟ್ ಗೇನ್ ಮಾಡ್ತವೆ. ಅಲ್ಲಿ 10 kg ಬಂದರೆ ನಿಮಗೆ 280 ರೂಪಾಯಿ ಅಂದರೆ 2,800 ರೂಪಾಯಿ ಆಯಿತು ಕೋಳಿ. ಸೊ ನಿಮಗೆ ಒಂದು 100 ಕೋಳಿ ಆದರೆ 2,80,000 ರೂಪಾಯಿ ಆಯಿತು. ಸೊ ಹಾಗೆ ಖರ್ಚೆಲ್ಲ ನಿಮಗೆ ಒಂದು 180 ಹೋದರೂ ಕೂಡ 1 ಲಕ್ಷ ರೂಪಾಯಿ ಉಳಿಯುತ್ತೆ ಅನ್ನೋದು ಒಂದು ರಫ್ ಕ್ಯಾಲ್ಕುಲೇಷನನ್ನು ನಾವು ತೊಗೊಂಡಾಗ, ಇದು ಯಾಕೆ ಮಾಡಬಾರ್ದು? ಮಾಡಬೇಕಲ್ವಾ. ಮಾರ್ಕೆಟಿಂಗು ಚೆನ್ನಾಗಿರುತ್ತೆ, ನಿಮಗೆ ಚಿಕನ್ ಥರನೇ ಕಾಣುತ್ತೆ, ಎಲ್ಲನೂ ಟೇಸ್ಟೂ ಚಿಕನ್ಗಿಂತನೂ ಚೆನ್ನಾಗಿರುತ್ತೆ ಅನ್ನೋದು ಹೇಳ್ಬೋದು. ಹಾಗಾಗಿ ಇದು ಕೋಳಿ ಮೊಟ್ಟೆಗಿಂತ ನಿಮಗೆ ಒಳ್ಳೆ ಬೆಳೆ ಬರುತ್ತೆ. ಅದು ನಿಮಗೆ ನಾಟಿ ಮೊಟ್ಟೆ ಒಂದು 20 ರೂಪಾಯಿ ಇದ್ರೆ ಇದು ಒಂದು 30 ರೂಪಾಯಿ ನಾರ್ಮಲ್ ಆಗಿ ಸೇಲ್ ಆಗುತ್ತೆ. ಅಲ್ಲ, ನಾಟಿ ಕೋಳಿಗಿಂತ ಚೆನ್ನಾಗಿರುತ್ತೆ. ಹೌದಾ? ಹಾ, ಹೌದು. ನಾಟಿ ಕೋಳಿಗಿಂತ ಚೆನ್ನಾಗಿರುತ್ತೆ. ಫಾರಂ ಕೋಳಿನ ಕಂಪೇರ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಏನು ಅಂತದ್ದು ಬರೋದಿಲ್ಲ. ಹೇಳಿದ್ನಲ್ಲ, 3 kg ಅಥವಾ 4 kg ಫೀಡ್ ಕೊಟ್ರೆ ನಮಗೆ 1 kg ಮೀಟ್ನ ಡೆವಲಪ್ ಮಾಡ್ಕೊಳಕ್ಕೆ. ಇದು ನಮಸ್ತೆ. ಈ ಟರ್ಕಿ ಕೋಳಿ ಬಗ್ಗೆ ಸಾಕಷ್ಟು ಕೇಳಿದ್ವಿ, ಈಗ ನೋಡ್ತಾ ಇದೀವಿ ನೀವು ಸಾಕಿ ಯಶಸ್ವಿ ಆಗಿದ್ದೀರಾ ಅಂತ ಕೇಳ್ಪಟ್ಟೆ. ಏನಿದು ಟರ್ಕಿ ಕೋಳಿ, ನಮ್ಮ ಫಾರ್ಮ್ ಕೋಳಿಗೂ ಇದಕ್ಕೆ ಏನು ಡಿಫ್ರೆನ್ಸು, ಅದನ್ನು ಸಂಪೂರ್ಣವಾಗಿ ವಿವರಿಸ್ಬೋದಾ? ಖಂಡಿತವಾಗ್ಲೂ. ನಮಸ್ಕಾರ. ಇಲ್ಲಿ ನಮ್ಮ ಫಾರ್ಮಲ್ಲಿ ನಾವು ನಾಟಿ ಕೋಳಿನೂ ಸಾಕಿದ್ದೀವಿ, ಟರ್ಕಿನೂ ಸಾಕಿದ್ದೀವಿ, ಬಾತ್ಕೋಳಿನೂ ಸಾಕಿದ್ದೀವಿ. ಆಮೇಲೆ ಸುಮಾರು ಈ ಬರ್ಡ್ಸ್ ಅನ್ನೋದನ್ನು ಪೌಲ್ಟ್ರಿ ಟೈಪಲ್ಲಿ ಎಲ್ಲ ಕಡೆನೂ ಸಾಕಾಣಿಕೆ ಮಾಡ್ತಾ ಇರೋದು ನೀವು ನೋಡಿರ್ತೀರ. ಈಗ ಏನಾಗಿದೆ ಅಂತಂದರೆ, ಈಗ ಫಾರ್ಮ್ ಕೋಳಿನಲ್ಲಿ ಏನಾಗಿದೆ, ಮೀಟ್ ಕ್ವಾಲಿಟಿ ಡಿಟೋರೇಟ್ ಆಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದರಲ್ಲಿ ಈಗ ಅದಕ್ಕೆ ಪ್ರಾಯವಾಗಿ ಏನೋ ಒಂದು ಬರಬೇಕಲ್ವಾ. ಈಗ ನಾಟಿ ಕೋಳಿ ನೀವು ಹೊರಗಡೆ ಬಿಟ್ಟು ಸಾಕಿ ಅಥವಾ ಕಂಟ್ರಿ ಫಾರ್ಮಿಂಗಲ್ಲಿ ಮಾಡಿದ್ರೆ, ಅಂದರೆ ಹೊರಗಡೆ ಬಿಟ್ಟು ಮೈದಾನದಲ್ಲಿ ಮೇಯ್ದಿರುವಂಥ ಕೋಳಿಗಳನ್ನ ಸಾಕಿ ಡೆವಲಪ್ ಮಾಡೋದು ತುಂಬ ಕಷ್ಟವಾದ ಕೆಲಸ ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದಕ್ಕೆ ನೆಕ್ಸ್ಟ್ ಆಪ್ಷನ್ ಏನಿದೆ ಅನ್ನೋದಾದರೆ, ನಾವು ಟರ್ಕಿ ಯಾಕೆ ಮಾಡಬಾರ್ದು ಅಂತ ಒಂದು ಆಲೋಚನೆ ಬಂದು ನಾವು ಟರ್ಕಿನ ಮಾಡಿದ್ವಿ. ಟರ್ಕಿನಲ್ಲಿ ಏನಿದೆ ಅಂತಂದರೆ, ಈ ನಾಟಿ ಕೋಳಿ ಬೆಳೆಯೋ ಅಷ್ಟು ಸಮಯದಲ್ಲಿ ಈ ಟರ್ಕಿ ಕೋಳಿಗಳು ಹೆವಿ ವೆಯ್ಟನ್ನು ಗೇನ್ ಮಾಡ್ತವೆ. ಅಂದರೆ ತಿಂಗಳಿಗೆ 1-1.5 kgವರೆಗೂ ಅದು ಗೇನ್ ಮಾಡ್ತದೆ. ಅಪ್ ಟು 10 to 12 kgs ಮೇಲ್ಸ್ ಹೋಗ್ತವೆ. ಫೀಮೇಲ್ಸು ಒಂದು 5 to 7 kgsವರೆಗೂ ವೆಯ್ಟ್ ಗೇನ್ ಮಾಡ್ತವೆ. ಆಮೇಲೆ ಇದು ಫುಡ್ ಕನ್ವರ್ಷನ್ ರೇಷೋ ನೋಡಿದ್ರೆ, FCR ಅಂತ ಏನು ನೋಡಿದ್ರೆ, ಇದು ಅಂದರೆ ಇದಕ್ಕೆ 3 kg ಫೀಡ್ ಹಾಕಿದ್ರೆ ನಮಗೆ 1 kg ಅಷ್ಟು ಮಾಂಸನ ಅದು ಡೆವಲಪ್ ಮಾಡ್ಕೊಳ್ತವೆ. ಅಂದರೆ ನಾವು ನಾರ್ಮಲಾಗಿ ಈಗ ಏನು ಕೋಳಿ ಫೀಡ್ ಏನಿದೆ, ಆದರೆ ಈಗ ಪೌಲ್ಟ್ರಿ ಫೀಡ್ಸ್ ಏನು ಯೂಸ್ ಮಾಡ್ತಾ ಇದ್ದೀವಿ, ಅದನ್ನು ನಾವು 3 kg ಅಥವಾ 4 kg ಒಳಗಡೆ ಅದು ಕನ್ಸ್ಯೂಮ್ ಮಾಡಿದ್ರೆ 1 kgವರೆಗೂ ಮೀಟ್ ಗೇನ್ ಮಾಡ್ತದೆ, ಅಂದರೆ ವೆಯ್ಟನ್ನ ಗೇನ್ ಮಾಡ್ತದೆ. ಹಾಗಾಗಿ ಅದು ಲಾಭದಾಯಕ ಅಂತ ನನಗೆ ಅನಿಸ್ತು. ಹಾಗೆ ಇದನ್ನು ಸಾಕೋಣ ಅಂತ ಒಂದು ಆಲೋಚನೆ ಬಂದು ಒಂದಷ್ಟು ಟರ್ಕಿಸ್ನ ತಂದು ನಾನು ಡೆವಲಪ್ ಮಾಡಿ ಇಲ್ಲಿ ಬೆಳೆಸ್ತಾ ಇದ್ದೀನಿ. ಈಗ ಮಾರ್ಕೆಟಲ್ಲಿ ಇದು ಇವಾಗ ಕ್ರಿಸ್ಮಸ್ ಟೈಮಲ್ಲಿ ಅರೌಂಡು 280 to 350ವರೆಗೂ ರೇಟು ಅದಕ್ಕೆ ಬಂದಿದೆ 1 kgಗೆ. ಅಂದರೆ ಒಂದು ಕೋಳಿ 10 kg ಬಂದರೆ ನಿಮಗೆ 280 ರೂಪಾಯಿ ಅಂದರೆ 2,800 ರೂಪಾಯಿ ಆಯಿತು ಕೋಳಿ. ಸೊ ನಿಮಗೆ ಒಂದು 100 ಕೋಳಿ ಆದರೆ 2,80,000 ರೂಪಾಯಿ ಆಯಿತು. ಸೊ ಹಾಗೆ ಖರ್ಚೆಲ್ಲ ನಿಮಗೆ ಒಂದು 180 ಹೋದರೂ ಕೂಡ 1 ಲಕ್ಷ ರೂಪಾಯಿ ಉಳಿಯುತ್ತೆ ಅನ್ನೋದು ಒಂದು ರಫ್ ಕ್ಯಾಲ್ಕುಲೇಷನನ್ನು ನಾವು ತೊಗೊಂಡಾಗ, ಇದು ಯಾಕೆ ಮಾಡಬಾರ್ದು? ಮಾಡಬೇಕಲ್ವಾ. ಮಾರ್ಕೆಟಿಂಗ್ ಈಗೇನಾಗಿದೆ, ಇದನ್ನು ಎಲ್ಲೂ ಕಾಮನ್ ಆಗಿ ಬಳಸ್ತಾ ಇರುವಂಥ ಒಂದು ಸನ್ನಿವೇಶ ಇಲ್ಲ. ಅದನ್ನು ಕೆಲವರು ಅದನ್ನು ಇಷ್ಟಪಟ್ಟು ತಿನ್ನೋರಿದ್ದಾರೆ. ಈ ಥ್ಯಾಂಕ್ಸ್ ಗಿವಿಂಗ್ ಫಂಕ್ಷನ್ಸು, ಈ ಕ್ರಿಸ್ಮಸ್ ಫೀಸ್ಟು, ಆಮೇಲೆ ಈ ನ್ಯೂ ಇಯರ್ ಸೆಲೆಬ್ರೇಷನ್ಸು, ಆಮೇಲೆ ಈ ದೊಡ್ಡ ಸ್ಟಾರ್ ಹೋಟೆಲ್ಗಳಲ್ಲಿ ಮತ್ತು ಈ ಪಾರ್ಟಿ ಫಂಕ್ಷನ್ಸ್ಗೆ ಇದನ್ನು ನಾವು ಯೂಸ್ ಮಾಡಿದಾಗ ಸೇಮ್ ನಾಟಿ ಕೋಳಿ ಇದ್ದಾಗೆ ಇರುತ್ತೆ. ನಾಟಿ ಕೋಳಿ ಮಟನ್ಗಿಂತನೂ ಆಮೇಲೆ ಮೀಟ್ಗೂ ನಾಟಿ ಕೋಳಿ ಮಟನ್ಗೂ ಮಧ್ಯ ಇರುತ್ತೆ ಇದು. ಅಂದರೆ ಇನ್ ಬಿಟ್ವೀನ್ ಮೀಟ್ ಆ್ಯಂಡ್ ಪೌಲ್ಟ್ರಿ. ಹಾಗಿರೋವಾಗ ಇಟ್ ಗಿವ್ಸ್ ಎ ವೆರಿ ಗುಡ್ ಪ್ರೆಸೆಂಟ್, ಅಂದರೆ ಒಂದು ಒಳ್ಳೆ ವಾತಾವರಣನ ಸೃಷ್ಟಿ ಮಾಡುತ್ತೆ ಆ ಒಂದು ಡೈನಿಂಗ್ ಟೇಬಲ್ ಮೇಲೆ. ಇದು ನೋಡಲಿಕ್ಕೂ ಚೆನ್ನಾಗಿರುತ್ತೆ, ನಿಮಗೆ ಚಿಕನ್ ಥರನೇ ಕಾಣುತ್ತೆ, ಎಲ್ಲನೂ ಟೇಸ್ಟೂ ಚಿಕನ್ಗಿಂತನೂ ಚೆನ್ನಾಗಿರುತ್ತೆ ಅನ್ನೋದು ಹೇಳ್ಬೋದು.
ಹಾಗಾಗಿ ಇದನ್ನ ಮಾರ್ಕೆಟಲ್ಲಿ ಆಮೇಲೆ ಕೆಲವು ರೆಸ್ಟೋರೆಂಟ್ಗಳಲ್ಲಿ ಮತ್ತೆ ಹೋಟೆಲ್ಸ್ ಅಲ್ಲೆಲ್ಲ ಇದನ್ನ ಬಳಸೋದ್ರಿಂದ ಕನ್ಸ್ಯೂಮರ್ಸ್ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ಗೆ ಇದನ್ನ ಆರ್ಡರ್ ಮಾಡ್ತಾರೆ, ತಗೊಳ್ತಾರೆ, ತಿಂತಾರೆ ಅನ್ನೋದು ನಾನು ನಂಬ್ತೀನಿ. ಇದನ್ನ ಇಂಟ್ರೊಡ್ಯೂಸ್ ಮಾಡಬೇಕು, ಹೋಟೆಲ್ಸ್ ಅಲ್ಲೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ರೆ ಒಳ್ಳೆ ಲಾಭದಾಯಕ ಆಗುತ್ತೆ ಅನ್ನೋದು, ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋ ಮಾತನ್ನ ಹೇಳ್ತೀನಿ. ಎಲ್ಲಿಂದ ತಂದಿದ್ದು ಸರ್ ಇದು? ಇದು ತಮಿಳ್ನಾಡಲ್ಲಿ ಸಾಕಷ್ಟು ಕಡೆ ಫಾರ್ಮ್ಸ್ ಇದೆ. ಅವರೆಲ್ಲ ಅಲ್ಲಿ ಈ ದೀಪಾವಳಿಗೆ ಆಮೇಲೆ ಈ ಡಿಸೆಂಬರ್ ಟೈಮಲ್ಲಿ ಮತ್ತೆ ಈ ಚಳಿಗಾಲದಲ್ಲಿ ಹೆಚ್ಚಿಗೆ ಅದನ್ನ ಸೇವಿಸ್ತಾರೆ, ಅಲ್ಲಿ ಜಾಸ್ತಿ ಬೆಳೆಸ್ತಾರೆ. ಇದು ನಮ್ಮ ಹಳೆ ಪೂರ್ವಿಕರೆಲ್ಲ ಇದನ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ರು. ಈಗ ನಾವು ಹೊಸ ಪೀಳಿಗೆ ಇದನ್ನ ಮರ್ತು ಬಿಟ್ಟಿದೀವಿ. ಅಲ್ಲ, ಏನ್ ಟರ್ಕಿಯಿಂದ ಏನ್ ಕಥೆ ಇದು? ಹಾಗೆ ಅಲ್ಲ, ಟರ್ಕಿ ಅಂತ ಅದು ಒಂದು ಹೆಸರು. ಇದು ಆಕ್ಚುಲಿ ವೈಲ್ಡ್ ಬರ್ಡ್. ಅದನ್ನ ಈ ಕಡೆ ತಂದು ಡೊಮೆಸ್ಟಿಕೇಟ್ ಮಾಡಿದ್ದಾರೆ. ವೈಲ್ಡ್ ಟರ್ಕಿನ ಡೊಮೆಸ್ಟಿಕೇಟ್ ಮಾಡಿಕೊಂಡು ಇದು ನಮ್ಮ ಕಡೆ ಸಾಕಷ್ಟು ಹಳಬರೆಲ್ಲ ಇದನ್ನ ಉಪಯೋಗಿಸ್ತಾ ಇದ್ದಿದ್ದನ್ನು ನಾನು ನೋಡಿದ್ದೀನಿ. ಇವಾಗ ನಮ್ಮ ಹೊಸ ಪೀಳಿಗೆ ಅದನ್ನ ಉಪಯೋಗಿಸ್ತಾ ಇಲ್ಲ. ಅಂದ್ರೆ ಅದಕ್ಕೆ ನಾವು ಉಪಯೋಗಿಸೋದು ಒಳ್ಳೇದು ಅಂತ ನಾನು ಹೇಳ್ತೀನಿ. ಇದು ಬರೀ ಮೀಟ್ ಪರ್ಪಸ್, ಮೊಟ್ಟೆ ಆ ತರದಕ್ಕೆ ಏನಾದ್ರು ಇದಾಗುತ್ತಾ? ಖಂಡಿತ ಆಗತ್ತೆ. ಇದು ಕೋಳಿ ಮೊಟ್ಟೆಗಿಂತ ನಿಮ್ಗೆ ಒಳ್ಳೆ ಬೆಳೆ ಬರುತ್ತೆ. ಅದು ನಿಮ್ಗೆ ನಾಟಿ ಮೊಟ್ಟೆ ಒಂದು 20 ರೂಪಾಯಿ ಇದ್ರೆ ಇದು ಒಂದು 30 ರೂಪಾಯಿ ನಾರ್ಮಲ್ ಆಗಿ ಸೇಲ್ ಆಗುತ್ತೆ. ಆಮೇಲೆ ನಿಮ್ಗೆ ಕೋಳಿ ಮರಿ ಕೂಡ ನಿಮ್ಗೆ ಇದು ಬ್ರೀಡ್ ಮಾಡ್ಕೋಬಹುದು. ಆಮೇಲೆ ಇದು ತೋಟಗಳಲ್ಲಿ, ಮನೆಗಳಲ್ಲಿ ಅಥವಾ ಮನೆಗಳ ಸುತ್ತಮುತ್ತ ಸ್ವಲ್ಪ ಅಂಗಳ ಜಾಸ್ತಿ ಇದ್ದ ಕಡೆ ಇಟ್ಕೊಂಡ್ರೆ ಈ ಹುಳ ಹುಟ್ರೆ ಅವು ಇವು ಎಲ್ಲ ಬರೋದು ಕಡಿಮೆ ಆಗ್ತದೆ. ಆಮೇಲೆ ಇನ್ನೊಂದು ಇದನ್ನ ಭೂಮಿನ ಒಂಥರ ಒದಿಯೋ ತರ ಒಂದು ಸೌಂಡ್ ಮಾಡ್ತದೆ. ಆಮೇಲೆ ಇದು ಟೆರಿಟೋರಿಯಲ್ ಬರ್ಡ್ ಆಗಿರೋದ್ರಿಂದ ಬೇರೆ ಯಾವುದೇ ಪಕ್ಷಿಗಳು ಅಥವಾ ನರಿ ಅಥವಾ ನಾಯಿ ಈ ತರದ್ ಯಾವ್ದು ಬರದೇ ಇರುವಂತ ಒಂದು ಇದಿದೆ. ಅದಕ್ಕಾಗಿ ಇದನ್ನ ಸಾಕಿ ಈ ಉದ್ಯಮನ ಬೆಳೆಸ್ಕೊಳ್ಳೋದು ಒಳ್ಳೇದು ಅಂತ ನಾನು ಹೇಳ್ತೀನಿ. ಸರ್, ಇದು ಮಾರ್ಕೆಟ್ ಮೊಟ್ಟೆಗೆಲ್ಲ ಇದೆಯಾ? ಆಕ್ಚುಲಿ ಖಂಡಿತ ಇದೆ, ಮಾರ್ಕೆಟ್ ಇದಕ್ಕಿದೆ. ಬಟ್ ಇದನ್ನೆಲ್ಲ ಕೆಲವು ಸೆಲೆಕ್ಟೆಡ್ ಪೀಪಲ್ಸ್ ಮಾತ್ರ ಉಪಯೋಗಿಸ್ತಾ ಇದ್ದಾರೆ. ಅಂದ್ರೆ ನಾವು ಎಲ್ಲರೂ ಕಾಮನ್ ಆಗಿ ಉಪಯೋಗಿಸೋಕೆ ಶುರು ಮಾಡಿದ್ರೆ ಇದೆಲ್ಲ ಕಡೆನೂ ಲಭ್ಯ ಇರುತ್ತೆ ಅಂತ ಹೇಳ್ತೀನಿ. ನೀವು ಆಗ್ಲೇ ಹೇಳ್ತಾ ಇದ್ರಿ ಈ ನಾಟಿ ಕೋಳಿಗೂ ಫಾರ್ಮ್ ಕೋಳಿಗೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಅಂತ. ಅಲ್ಲ, ನಾಟಿ ಕೋಳಿಗಿಂತ ಚೆನ್ನಾಗಿರುತ್ತೆ. ಹೌದಾ? ಹೌದು, ನಾಟಿ ಕೋಳಿಗಿಂತ ಚೆನ್ನಾಗಿರುತ್ತೆ. ಫಾರ್ಮ್ ಕೋಳಿನ ಕಂಪೇರ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಇದು ಖರ್ಚು ಹೆಂಗ್ ಬರುತ್ತೆ ಸರ್? ಇದು ಖರ್ಚು ಏನು ಅಂತದ್ ಬರೋದಿಲ್ಲ. ಹೇಳಿದ್ನಲ್ಲ, 3 kg ಅಥವಾ 4 kg ಫೀಡ್ ಕೊಟ್ರೆ ನಮಗೆ 1 kg ಮೀಟ್ ನ ಡೆವಲಪ್ ಮಾಡ್ಕೊಳಕ್ಕೆ. ಇದನ್ನ ಫಾರ್ಮ್ ಕೋಳಿ, ನಾಟಿ ಕೋಳಿ ಜೊತೆಗೂ ಬೆಳೆಸಬಹುದಾ? ಖಂಡಿತ ಬೆಳೆಸಬಹುದು. ಬೇರೆ ಇದರಲ್ಲಿ ಇಲ್ಲ, ಖಂಡಿತ ಎಲ್ಲಾ ಪ್ರಾಣಿಗಳ ಜೊತೆಗೂ ಹೊಂದ್ಕೊಂಡು ಬೆಳೆಯುವಂತ ಪ್ರಾಣಿ, ಏನು ಸಮಸ್ಯೆ ಇಲ್ಲ, ಬೆಳೆಸಬಹುದು. ಇದ್ರ ಡಿಮೆರಿಟ್ಸ್ ಏನು ಸರ್? ಮೇನ್ ಡಿಮೆರಿಟ್ಸ್ ಅನ್ನೋ ತರ ಏನಿಲ್ಲ. ಅಂದ್ರೆ ಇದು ಟೆರಿಟೋರಿಯಲ್ ಬರ್ಡ್ ಆಗಿರೋದ್ರಿಂದ ಬೇರೆ ಪಕ್ಷಿ ಬೇರೆ ಯಾವ್ದಾದ್ರು ಹೊರಗಡೆಯಿಂದ ಪ್ರಾಣಿ ಪಕ್ಷಿಗಳು ಬಂದಾಗ ಸ್ವಲ್ಪ ಇದು ಆಕ್ಟ್ ಮಾಡುತ್ತೆ. ಅಂದ್ರೆ ಅದನ್ನೆಲ್ಲ ಯಾವ್ದನ್ನ ಹತ್ರ ಸೇರಿಸೋದಕ್ಕೆ ಬಿಡೋದಿಲ್ಲ. ಈಗ ಮಾರ್ಕೆಟ್ ಸದ್ಯಕ್ಕೆ ಬ್ಯಾಂಗ್ಳೂರ್ ಓನ್ಲಿನಾ ಅಥವಾ ನೀವ್ ಹೆಂಗೆ? ಅಲ್ಲ, ಎಲ್ಲ ಕಡೆ ಬಾಂಬೆ ಇದೆ, ಹೈದರಾಬಾದ್ ಇದೆ. ಇಲ್ಲಿಂದ ರಫ್ತಾಗುತ್ತೆ. ಆನ್ ಆರ್ಡರ್ಸ್ ಮೀಟ್ ಹೋಗುತ್ತೆ. ಈಗ ಎಲ್ಲೆಲ್ಲಿಗೆ ನೀವ್ ಇದ್ ಮಾಡಿಸ್ತಾ ಇದೀರ? ಈಗ ನನಗೆ ಬೆಂಗಳೂರಿಂದ ಒಬ್ಬ ಕನ್ಸ್ಯೂಮರ್ ವೆಂಡರ್ ಇದ್ದಾರೆ, ಅಂದ್ರೆ ಪರ್ಚೇಸರ್ ಇದ್ದಾರೆ, ಬೈಯರ್. ಅವ್ರು ಬೈ ಮಾಡ್ತಾರೆ, ಅವ್ರು ಬೇರೆ ಕಡೆಗೆ ಸಪ್ಲೈ ಮಾಡ್ತಾರೆ. ಈ ಕೋಳಿ ಸಾಕಾಣಿಕೆಗೂ ಅಥವಾ ಟರ್ಕಿ ಕೋಳಿ ಸಾಕಾಣಿಕೆಗೂ ಯಾವ್ದು ಈಸಿಯಸ್ಟ್ ಅಂತ? ಎಲ್ಲ ಸೇಮೇ ಅನ್ಸುತ್ತೆ. ನಾಟಿ ಕೋಳಿಗಿಂತ ಟರ್ಕಿ ಕೋಳಿ ಈಸಿ ಅಂತ ಅನ್ಸುತ್ತೆ. ಈಸಿ ಮತ್ತೆ ಲಾಭದಾಯಕ ನೋಡೋದಾದ್ರೆ ಲಾಭದಾಯಕನೇ ಇದು. ಯಾವ್ದಕ್ಕೆ? ಕೋಳಿಗಿಂತ ಇದು ಬೆಟರ್. ಹೌದಾ? ಹೌದು. ನೀವೀಗ ಎಷ್ಟು ವರ್ಷದಿಂದ ಇದನ್ನ ಬೆಳೆಸ್ತಾ? ನಾನೊಂದು ಸುಮಾರು 2 ವರ್ಷದಿಂದ ಬೆಳೆಸ್ತಾ ಇದ್ದೀನಿ. ನೀವು ನಾಟಿ ಕೋಳಿನೂ ಕೂಡ ಬೆಳೆಸಿರೋದು ನಾನು ಕೇಳ್ಪಟ್ಟೆ. ಹೌದು, ಇತ್ತು. ನಮ್ಮ ಹತ್ರ 1000 ಕೋಳಿವರೆಗೂ ಇತ್ತು. ಕಂಪ್ಯಾರಿಟಿವ್ ದಟ್ ಇದು ಬೆಸ್ಟ್. ಈ ಪ್ರೈಸ್ ವೇರಿಯೇಷನ್ ಮತ್ತೆ ಸೇಮ್ ನಾಟಿ ಕೋಳಿನೂ ಈಗ ನಿಮ್ಮ ಹತ್ರ 400 ರೂಪಾಯಿ 450 ರೂಪಾಯಿ ಹೋಗುತ್ತೆ. ಅದು 2-3 kg ಎಂಡ್ ಆಗುತ್ತೆ. ಇದು ನಮ್ಗೆ 350ರಿಂದ 400 ರೂಪಾಯಿ ಇದು ಸಿಗುತ್ತೆ. ಇದು 10 kg ವರೆಗೂ ಹೋಗುತ್ತೆ. ಅಂದ್ರೆ ಸೇಮ್ ಫೀಡ್ ಸೇಮ್ ಟೈಮ್ ಅಲ್ಲಿ ನಮ್ಗೆ ಹೆಚ್ಚು ದುಡ್ಡು ಬರುತ್ತಲ್ಲ. ಒಬ್ಬ ರೈತನಿಗೆ ಅದೇ ತಾನೇ ಬೇಕು, ಮಾಡ್ಬೋದು. ಸೊ ಈ ರೋಗಕ್ಕೆ ತುತ್ತಾಗುತ್ತೋ ಆ ತರದ್ದು ಇಲ್ಲ, ಇದಕ್ಕೆಲ್ಲ ಸ್ವಲ್ಪ ಡಿಸೀಸ್ ಕಡಿಮೆನೆ. ಹೌದಾ? ಕಂಪೇರ್ ನಾಟಿ ಕೋಳಿಗೆ ಇದು ತುಂಬಾನೇ ಕಡಿಮೆ. ಈ ತೋಟದಲ್ಲಿ ಮನೆಗಳು ಮಾಡ್ಕೊಂಡಿರ್ತಾರೆ, ನಿಮ್ ತರ ಫಾರ್ಮ್ ಹೌಸ್ ತರ ಮಾಡ್ಕೊಂಡಿದ್ರೆ ಈ ತರದ್ದು ಸಾಕೊಂಡ್ರೆ ಬೆಸ್ಟ್ ಅಂತ. ಬೆಸ್ಟ್. ಬಟ್ ಮಾರ್ಕೆಟಿಂಗ್ ಸ್ವಲ್ಪ ಬ್ಯಾಂಗ್ಳೂರ್ ಬೆಳಿಬೇಕು. ಮಾರ್ಕೆಟ್ ಬೇಕು. ಈಗ ಸದ್ಯಕ್ಕೆ ಬ್ಯಾಂಗ್ಳೂರ್ ಮಾತ್ರ ಹತ್ರ ಇರುವಂತದ? ಹೌದೌದು, ಬೆಂಗಳೂರಲ್ಲಿ ಮಾರ್ಕೆಟ್ ಇದೆ. ಸುಮಾರು ಶಿವಾಜಿನಗರ ಆ ಕಡೆ ಎಲ್ಲ ಸುಮಾರು ಜನ ಅದನ್ನ ಕನ್ಸ್ಯೂಮ್ ಮಾಡ್ತಾರೆ. ಆಮೇಲೆ ಈ ಕ್ರಿಶ್ಚಿಯನ್ಸ್, ಆಮೇಲೆ ಈ ನಮ್ಮ ಈ ಕೆಲವು ಫಾರಿನ್ ಸ್ಟೂಡೆಂಟ್ಸ್ ಎಲ್ಲ ಇದ್ದಾರೆ ನಮ್ಮ ಬೆಂಗಳೂರಲ್ಲಿ. ಅವರೆಲ್ಲ ಅದನ್ನ ತುಂಬಾ ಇಷ್ಟಪಟ್ಟು ಪರ್ಚೇಸ್ ಮಾಡ್ತಾರೆ. ಇದು ಬ್ಯಾಂಗ್ಳೂರ್ ಔಟ್ ಸೈಡ್ ಬೇರೆ ಜಿಲ್ಲೆಗಳಿಗೆ ಇನ್ನೂ ವ್ಯಾಪಿಸಿಲ್ಲ ಸರ್ ಯಾರು? ಅದು ನನಗೆ ಆ ಥರ ಅನ್ನಿಸ್ಲಿಲ್ಲ. ನೀವು 2 ವರ್ಷದಿಂದ ನೀವು ಸದ್ಯಕ್ಕೆ ಮಾರ್ಕೆಟ್ ನೀವು ಬೆಂಗಳೂರೇ ಮಾಡ್ತಾ ಇದ್ದೀನಿ. ಒಟ್ಟಾರೆ ಟರ್ಕಿ ಮಾಡಿದ್ರೆ ಒಳ್ಳೇದು. ಲಾಭ ಇದೆ. ಮಾಡ್ಬೇಕಷ್ಟೇ. ಮಾಡ್ಬೇಕು.
ಏನೇ ಮಾಡಿ ಶಿಸ್ತಾಗಿ ಮಾಡಿ ಅಂತೀರಾ? ಹೌದು 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 ಯಾಕಂದ್ರೆ ನೀವು ಬಹಳಷ್ಟು ಬೆಳೆದಿರೋದ್ರಿಂದ ಹೇಳ್ತಾ ಇದೀನಿ ಈ ಮಾತನ್ನ. ಹೌದೌದು. ಅದಕ್ಕೂ ಹೌಸಿಂಗ್ ಇಂಪಾರ್ಟೆಂಟ್. ಹಾ. ಅವುಗಳನ್ನ ಒಂದು ಒಳ್ಳೆ ವಾತಾವರಣದಲ್ಲಿ ಇಡೋ ಅಂತ ಒಂದು ಪದ್ಧತಿ ಇರಬೇಕು. ಅದಕ್ಕೊಂದು ಶೆಡ್ ಇರಬೇಕು. ರಾತ್ರಿ ಹೊತ್ತು ಆ ಶೆಡ್ ಅಲ್ಲಿ ಇರೋ ತರ ವ್ಯವಸ್ಥೆ ಮಾಡಬೇಕು. ಹಗಲೊತ್ತು ಅದನ್ನ ಬಯಲಿಗೆ ಬಿಟ್ಟರು ನಡೀತದೆ. ತುಂಬಾ ನಿಮ್ಮ ತೋಟದಲ್ಲಿರೋ ಗ್ರೀನರಿ ವೆಜಿಟೇಷನ್ ಎಲ್ಲ ಅದು ಕಡಿಮೆ ಮಾಡುತ್ತೆ. ಅಂದ್ರೆ ಈ ಕಳೆ ಏನಂತ ಕರಿತೀವಿ ನಾವು, ಅವುಗಳನ್ನೆಲ್ಲ ಅವು ಸಿಕ್ಕಾಪಟ್ಟೆ ಕಡಿಮೆ ಮಾಡ್ತವೆ. ಫೀಲ್ಡಿಗೆ ಬಿಟ್ರೆ ಎಲ್ಲ ಕಡಿಮೆ ಮಾಡ್ತಾವೆ. ಅವೆಲ್ಲ ಗ್ರೀನರಿ ಜಾಸ್ತಿ ತಿಂತವೆ. ಫೀಡ್ ಏನ್ ಸರ್? ನಾರ್ಮಲ್ ಫೀಡು ಹಾಕ್ಬೋದು, ನೀವು ದಿನಸಿ ಧಾನ್ಯಗಳು ಹಾಕ್ಬೋದು. ಆಮೇಲೆ ನಾವು ಈ ಹಸಿ ಹುಲ್ಲು ಅವು ಇವನು ಹಾಕ್ಬೋದು. ನೀವ್ ಎಷ್ಟು ಸಾಕಿದ್ದೀರಾ ಸರ್ ಈಗ? ನಮ್ಮ ಹತ್ರ ಈಗ ಒಂದು 300ರಿಂದ 350 ಕೋಳಿ ಇದೆ. ಇದು ಬರೀ ಟರ್ಕಿನೇ? ಹೌದು ಹೌದು. ಇದಕ್ಕೆಲ್ಲ ಫೀಡ್ ಎಲ್ಲ ನೀವು ನಾರ್ಮಲ್ ಪೌಲ್ಟ್ರಿ ಫೀಡ್ ಯೂಸ್ ಮಾಡ್ತೀವಿ. ಆಮೇಲೆ ಕೆಲವು ಗ್ರೈನ್ಸ್ ಯೂಸ್ ಮಾಡ್ತೀವಿ. ಆಮೇಲೆ ಗ್ರೈನ್ಸ್ ಲೈಕ್ ಮಕ್ಕ, ರಾಗಿ, ಜೋಳ, ಅಂದ್ರೆ ಇದು ಏನು ವೀಟ್, ಗೋಧಿ ಅದು ಯೂಸ್ ಮಾಡ್ತೀವಿ. ಆಮೇಲೆ ಸ್ವಲ್ಪ ಗ್ರೀನರಿ ಯೂಸ್ ಮಾಡ್ತೀವಿ. ಈ ಹುಲ್ಲು ಗಿಲ್ಲು ಅವನ್ನೆಲ್ಲ ಸ್ವಲ್ಪ ಬಳಸ್ತೀವಿ. ನುಗ್ಗೆ ಸೊಪ್ಪು, ಬೇವಿನ ಸೊಪ್ಪು ಇವೆಲ್ಲ ಬಳಸ್ತೀವಿ. ಇದ್ರ ನೇಚರ್ ಏನ್ ಸರ್? ಈ ತರದ್ದು ನೋಡ್ಲಿಕ್ಕೆ ಅಲ್ಲ, ಅದು ಇರೋದೇ ಹಾಗೆ. ಅದು ಕಲರ್ ಎಲ್ಲ ಚೇಂಜ್ ಆಗುತ್ತೆ. ಒಂದ್ ಸ್ವಲ್ಪ ಬ್ಲೂ ಕಲರ್ ಬರುತ್ತೆ. ಇನ್ ಸ್ವಲ್ಪ ಏಜ್ ಆದ್ಮೇಲೆ ಮ್ಯಾಕ್ಸಿಮಮ್ ಮೇಲ್ಸ್ಗೆಲ್ಲ ಒಂದು ರೆಡಿಶ್ ಇರುತ್ತೆ. ಫಿಮೇಲ್ಸ್ಗೆಲ್ಲ ಸ್ವಲ್ಪ ಬ್ಲೂ ಇಶ್ಯೂ ಹೆಡ್ ಬರುತ್ತೆ. ಇದು ಬಹಳ ಕೂಗುತ್ತೆ ಅಂತ ಕೇಳ್ತೀವಿ. ಇಲ್ಲ, ಅದು ನಾರ್ಮಲಿ ಒಂದೇನಾರ ಒಂದು ಬೇರೆ ಒಂದು ವಸ್ತುನ ಅಥವಾ ಬೇರೆ ಜನನ ಅಥವಾ ಬೇರೆ ಯಾರನ್ನ ನೋಡಿದಾಗ ಆ ಸೌಂಡ್ ಮಾಡೋದು ಕಾಮನ್. ಕಲರ್ಸ್ ಬಹಳ ಇದಾವೆ. ಹೌದೌದು. ವೈಟ್, ಬ್ಲಾಕ್, ಗ್ರೇ, ಬ್ರೌನ್ಸ್ ಈ ತರ ಸುಮಾರು ಕಲರ್ಸ್ ಬರುತ್ತೆ. ಇದೇ ಹೈಯೆಸ್ಟ್ ಸರ್ ನಿಮ್ಮ ಇತ್ತೀಚೆಗೆ ಇಲ್ಲಿ ಬ್ಯಾಂಗ್ಳೂರ್ ನಿಯರಬಲ್? ಐ ಥಿಂಕ್ ಸೊ. ಓಕೆ. ಇಷ್ಟು ದೊಡ್ಡ ಫಾರ್ಮ್ ಅಲ್ಲಿ ಎಲ್ಲೂ ಟರ್ಕಿ ಇಲ್ಲ ಅಂತ ಅನ್ಸುತ್ತೆ. ಸಾಕಿದಾರೇನೋ ನನಗೆ ಐಡಿಯಾದಲ್ಲಿ ಇಲ್ಲ. ಓಕೆ. ಬಟ್ 300 ಇಲ್ಲ ಅನ್ಸುತ್ತೆ ಇದ್ರು. ಐ ಡೋಂಟ್ ಥಿಂಕ್. ಇರ್ಬೋದೇನೋ, ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಗಮನ ಇಲ್ಲ. ಮತ್ತೇನ್ ಸರ್ ಇದ್ರ ಸ್ಪೆಷಲ್? ಎಸ್ಪೆಷಲಿ ಟರ್ಕಿ ಸ್ಪೆಷಲಿ ಆತರ ಏನಿಲ್ಲ. ಸ್ಪೆಷಲ್ ಅಂದ್ರೆ ಅದಾದ ಮೀಟ್ ಪರ್ಪಸ್ಗೆ ಮಾಡೋದು ಉತ್ತಮ. ಒಳ್ಳೆ ಮೀಟ್ ಬರುತ್ತೆ, ವೆಯ್ಟ್ ಬರುತ್ತೆ. ನಮಗೆ ಮಾರ್ಕೆಟ್ ಸಿಕ್ಕಿದ್ರೆ ಒಳ್ಳೆ ದುಡ್ಡು ಬರುತ್ತೆ. ಮೇನ್ ಮಾರ್ಕೆಟ್ ಇದ್ರೆ ಮಾತ್ರ ನೀವು ಇದು ಮಾಡಿ ಅಂತ. ಹೌದು. ಯಾವುದೇ ಬಿಸ್ನೆಸ್ ಆಗ್ಲಿ ನೀವು ಮಾರ್ಕೆಟ್ ಸ್ಟಡಿ ಮಾಡದೆ ಯಾವ್ದು ಮಾಡಕ್ ಹೋಗ್ಬೇಡಿ. ನೀವು ಫಸ್ಟ್ ಮಾರ್ಕೆಟ್ ತಿಳ್ಕೊಳ್ಳಿ. ಅದೆಲ್ಲಿ ಸೇಲ್ ಆಗುತ್ತೆ, ಏನಾಗುತ್ತೆ ಅಂತ ತಿಳ್ಕೊಂಡು ಮಾಡಿ ಅಂತ ಹೇಳ್ತೀನಿ. ಇದನ್ನ ಕುಕ್ಕುತ್ತೆ ಸರ್? ಕುಕ್ಕುತ್ತೆ. ಓಕೆ, ಕುಕ್ಕುತ್ತೆ. ನೀವ್ ಎಷ್ಟಿಂದ ಸ್ಟಾರ್ಟ್ ಮಾಡಿದ್ ಸರ್ ಇದು? ಇಲ್ಲ, ನಾನು ಸ್ಟಾರ್ಟಿಂಗ್ ಅಲ್ಲಿ ಒಂದು 100 ಅನಿಮಲ್ಸ್ ತಂದೆ, 100 ಬರ್ಡ್ಸ್ ತಂದೆ. ಆಮೇಲೆ ಹಾಗೆ ಬೆಳೀತಾ ಈಗ ಒಂದು 300-350 ಮೇಲೆ ಇದೆ. ಓಕೆ. ನೀವು ಕಾನ್ಸಂಟ್ರೇಟೆಡ್ ಬರೀ ಮೀಟ್ ಅಥವಾ ಮೀಟ್ ಒಂದೇ ಮೊಟ್ಟೆಗಿಲ್ಲ. ಇದ್ರದ್ದು ಆಲ್ಮೋಸ್ಟ್ ತಮಿಳ್ನಾಡು ಜಾಸ್ತಿ ಅಂದ್ರೆ? ಹೌದು. ತಮಿಳ್ನಾಡು ಕಡೆ, ಮಹಾರಾಷ್ಟ್ರನೂ ಇದೆ. ಆಮೇಲೆ ಈ ಕಡೆ ನಾರ್ತ್ ಸೈಡ್ ಇದೆ, ಯೂಸ್ ಮಾಡ್ತಾರೆ. ಓಕೆ. ರೈತರಿಗೆ ಒಟ್ಟಾರೆ ಏನ್ ಹೇಳ್ತೀರಾ ಸರ್? ಏನೇ ಮಾಡಿ ಶ್ರದ್ಧೆಯಿಂದ ಮಾಡಿ, ಆಮೇಲೆ ಅವಕ್ಕೆ ಒಳ್ಳೆ ಅನುಕೂಲವಾಗಿ ಇಡೋ ಅಂತ ಒಂದು ವ್ಯವಸ್ಥೆ ಮಾಡಿ ಮೇಂಟೈನ್ ಮಾಡಿದ್ರೆ ಲಾಭದಾಯಕ ಅಂತ ಹೇಳ್ತೀನಿ. ಥ್ಯಾಂಕ್ ಯು.